ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿಂದ ಒಂದೇ ಚರ್ಚೆ: ಅಧಿಕಾರ ಹಂಚಿಕೆ, ಸಿಎಂ ಬದಲಾವಣೆ. ಸರ್ಕಾರಕ್ಕೆ 2 ವರ್ಷ ತುಂಬದಾಗ್ಲೂ ಸಿಎಂ ಬದಲಾಗ್ತಾರೆ ಇದೇ ಮಾತು. ಮೊನ್ನೆ ಮೇ 20ನೇ ತಾರೀಕು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ತುಂಬಿತು. ಆಗ್ಲೂ ಕೂಡ ಈ ಬಾರಿ ಸಂಪುಟ ಪುನರಚನೆ ಆಗುತ್ತಾ, ಅಧಿಕಾರ ಹಂಚಿಕೆ ಆಗುತ್ತಾ, ಇದೇ ದೊಡ್ಡ ಚರ್ಚೆ ವಿಚಾರ ಆಗಿತ್ತು. ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ಈ ತಿಂಗಳ ಒಳಗೆ ಏನೋ ಒಂದು ಆಗುತ್ತೆ. ಒಂದೋ ಸಂಪುಟ ಪುನರಚನೆ, ಇಲ್ಲ ಸಿಎಂ ಬದಲಾವಣೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೋನ್ ಮಾಡಿದ್ರಂತ ವೇಣುಗೋಪಾಲ್ ಅವರು. ರಾಹುಲ್ ಇಟಲಿ ಕರೆದಿದ್ದಾರೆ, ಮಾತಾಡೋಣ, ದೆಹಲಿಗೆ ಬನ್ನಿ ಅಂತ ಹೇಳಿದ್ರಂತೆ. ಸಿಎಂ ಕೂಡ ಆಯಿತು ಅಂತ ಫೋನ್ ಇಟ್ರಂತೆ. ಆ ಬೆನ್ನಲ್ಲೇ ನಿನ್ನೆ ಮಧ್ಯಾಹ್ನ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ವೇಣುಗೋಪಾಲ್ ಕರೆಯನ್ನ ಮಾಡಿ ದೆಹಲಿಗೆ ಬನ್ನಿ ಅಂತ ಹೇಳಿದ್ರಂತೆ. ಈಗ ಸಿಎಂ ಡಿ.ಸಿ.ಎಂ ದೆಹಲಿಯಲ್ಲಿದ್ದಾರೆ. ರಾಹುಲ್ ಇಟಲಿ, ಸೋನಿಯಾ, ಮಲ್ಲಿಕಾರ್ಜುನ ಖರ್ಗೆಯ ಜೊತೆಗೆ ಹೈ ವೋಲ್ಟೇಜ್ ಸಭೆ ಇನ್ನೂ ನಡೀತಾ ಇದೆ. ಸಿಎಂ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಇವತ್ತೇ ಫೈನಲ್ ಆಗುತ್ತಾ ಅಥವಾ ಇದಿನ್ನೂ ಮುಂದುವರಿಯುತ್ತಾ? ಅಫ್ಕೋರ್ಸ್ ಕಾದು ನೋಡಲೇಬೇಕು. ವೀಕ್ಷಕರ, 2023ರಲ್ಲಿ ರಾಜ್ಯದಲ್ಲಿ 136 ಸ್ಥಾನವನ್ನ ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಈ ಹೋರಾಟದಲ್ಲಿ ಸಿದ್ದರಾಮಯ್ಯನವರಷ್ಟೇ ಶ್ರಮವನ್ನ ಡಿ.ಕೆ. ಶಿವಕುಮಾರ್ ಅವರು ಹಾಕಿದ್ದಾರೆ. ಹಾಗಾಗಿ ಅವತ್ತು ನಾನು ಕೆಪಿಸಿಸಿ ಅಧ್ಯಕ್ಷ, ನಾನೇ ಸಿಎಂ ಆಗ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಹಿಡಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ರಾಹುಲ್ ಇಟಲಿ ಅವತ್ತು ಮನವೊಲಿಸಿದ್ರಂತೆ. ಈಗ ಇನ್ನೂ ಪಂಚ ಗ್ಯಾರಂಟಿಗಳನ್ನ ನಾವು ಜಾರಿ ಮಾಡೋದಿದೆ. ಮೊದಲ 2.5 ವರ್ಷ ಸಿದ್ದರಾಮಯ್ಯನವರ ಸಿಎಂ ಆಗ್ಲಿ, ಆ ನಂತರ ಉಳಿದ ಅವಧಿಗೆ ನೀವು ಸಿಎಂ ಆಗಿ ಅಂತ ರಾಹುಲ್ ಇಟಲಿ ಅವತ್ತು ಹೇಳಿದ್ರಂತೆ. ಸೊ ಆಗ್ಲೂ ಆಕ್ಚುಲಿ ಡಿ.ಕೆ. ಶಿವಕುಮಾರ್ ಅವರು ಒಪ್ಪುವಂತಹ ಮನಸ್ಥಿತಿಯಲ್ಲಿ ಇರಲಿಲ್ಲ. ಆಗ ಸೋನಿಯಾ ಇಟಲಿ, ಪ್ರಿಯಾಂಕಾ ವಾದ್ರಾ ಹಿಮಾಚಲ ಪ್ರದೇಶದಲ್ಲಿ ಇರ್ತಾರೆ. ಅವರಿಗೆ ವಿಡಿಯೋ ಕಾಲ್ ಮಾಡಿದಾಗ ಏನ್ ತೀರ್ಮಾನ ಆಯ್ತು ಅಂತ ಸೋನಿಯಾ ಇಟಲಿ ಕೇಳಿದಾಗ ಹೀಗೆ ತೀರ್ಮಾನ ಆಗಿದೆ ಅಂತ ಹೇಳಿದ್ರಂತೆ. ಸೊ 2.5 ವರ್ಷದ ನಂತರ ನಿಮಗೆ ಅಧಿಕಾರವನ್ನ ಕೊಡಿಸುವಂಥದ್ದು ನನ್ನ ಜವಾಬ್ದಾರಿ ಅಂತ ಅವತ್ತು ಸೋನಿಯಾ ಇಟಲಿ ಮಾತನ್ನ ಕೊಟ್ಟಿದ್ರು. ಹಾಗಾಗಿ ಅವತ್ತು ಒಲ್ಲದ ಮನಸ್ಸಿನಿಂದ ಡಿ.ಕೆ. ಶಿವಕುಮಾರ್ ಅವರು ಒಪ್ಪಿಕೊಂಡಿದ್ರು. ಹೀಗಾಗಿ ಸಮಯ ಈಗ ಬಂದಿದೆ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಡಿ.ಕೆ. ಬ್ರದರ್ಸ್ ದೆಹಲಿ ದಂಡಯಾತ್ರೆಯನ್ನ ಯಾವಾಗಲೂ ಶುರು ಮಾಡಿದ್ರು. ಈಗ ಅದಕ್ಕೆ ಕಾಲ ಕೂಡಿ ಬಂದ ಹಾಗೆ ಕಾಣಿಸ್ತಾ ಇದೆ. ನೋಡಿ, ರಾಜಕೀಯದಲ್ಲಿ ಒಂದು ಮಾತಿದೆ, ಅದು ಕಠೋರ ಸತ್ಯ ಕೂಡ ಹೌದು. ಚುನಾವಣೆಯನ್ನ ಗೆದ್ದು ಅಧಿಕಾರ ಪಡೆಯುವಂಥದ್ದು ಸುಲಭ, ಆದ್ರೆ ಒಬ್ಬರಿಂದ ಅಧಿಕಾರವನ್ನ ಕಿತ್ತುಕೊಳ್ಳುವಂಥದ್ದು ಇದೆಯಲ್ವಾ, ಅದು ಭಾರಿ ಕಷ್ಟ. ನೋಡ್ತಾ ಇದೀವಲ್ಲ, ಪಂಚರಾಜ್ಯಗಳ ಚುನಾವಣೆ ನಂತರ ಈಗ ಕರ್ನಾಟಕದ ಕಡೆಗೆ ಫೈನಲಿ ಹೈಕಮಾಂಡ್ ಗಮನವನ್ನ ಹರಿಸಿದೆ. ಸಿಎಂ ಡಿ.ಸಿ.ಎಂ ಇಬ್ಬರನ್ನ ಕೂಡ ದೆಹಲಿಗೆ ಕರೆಸ್ಕೊಂಡಿದ್ದಾರೆ. 16 ಸಚಿವರ ದಂಡಿನ ಜೊತೆಗೆ ಸಿಎಂ ದೆಹಲಿಗೆ ಹೋಗಿದ್ದಾರೆ. ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ನಿನ್ನೆ ದೆಹಲಿಗೆ ಹೋಗಿದ್ದಾರೆ. ನೋಡಿ, ಇಬ್ರು ನಾಯಕರು, ಯಾರು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರು, ಇಬ್ರು ಕೂಡ ಒಂದೇ ವಿಚಾರದ ಚರ್ಚೆಗೋಸ್ಕರ ಹೋಗ್ತಾ ಇದ್ದಾರೆ. ಆದ್ರೆ ಪ್ರತ್ಯೇಕ ವಿಮಾನದಲ್ಲಿ ಹೋಗ್ತಾರೆ ದೆಹಲಿಗೆ. ಅಲ್ಲಿ ಮೀಟಿಂಗ್ ಆರಂಭ ಆಗೋವರೆಗೂ ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಬಟ್ ರಾಜಕೀಯ ಗೊತ್ತಿರುವಂಥವರಿಗೆ ಅಲ್ಲಿ ಯಾಕೆ ಕರೆದಿದ್ದಾರೆ ಅನ್ನುವಂಥದ್ದು ಒಂದು ಐಡಿಯಾ ಅಂತೂ ಇದ್ದೇ ಇರುತ್ತೆ. ರಾಜ್ಯಸಭಾ ಚುನಾವಣೆ, ಪರಿಷತ್ ಚುನಾವಣೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕರೆದಿದ್ರೆ ಸಿಎಂ ಯಾಕೆ ಸಚಿವರ ದಂಡನ ಕಟ್ಕೊಂಡು ಹೋಗ್ತಾ ಇದ್ರು? ಹೌದಲ್ವೋ? ಒಂದ್ ವೇಳೆ ಸಂಪುಟ ಪುನಾರಚನೆ ಬಗ್ಗೆ ಮಾತ್ರ ಮಾತುಕತೆಗೆ ಕರೆಸಿದಿದ್ರೆ ಸಿದ್ದರಾಮಯ್ಯನವರನ್ನ ಮಾತ್ರ ಕರೀತಾ ಇದ್ರು, ಡಿ.ಕೆ. ಶಿವಕುಮಾರ್ ಅವರನ್ನ ಯಾಕೆ ಕರೆಸ್ಕೊಳ್ತಾ ಇದ್ರು? ಹಾಗಾಗಿ ಇವತ್ತಿನ ಸಭೆಯಲ್ಲಿ ಸಿಎಂ ಬದಲಾವಣೆ ಆಗುತ್ತಾ ಇಲ್ವಾ, ಅಥವಾ ನಮ್ಮ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿ ಯಾರಾದ್ರೂ ಆಗ್ತಾರಾ, ಇಲ್ಲ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಎಲ್ಲದಕ್ಕೂ ಕೂಡ ಇವತ್ತಿನ ಸಭೆಯಲ್ಲಿ ಒಂದು ಉತ್ತರ ಸಿಗಬಹುದು ಅನ್ನುವಂಥ ನಂಬಿಕೆ. ಗೊತ್ತಿಲ್ಲ ಏನಾಗ್ಬೋದು ಅಂತ. ವೀಕ್ಷಕರ, ಇವತ್ತಿನ ಕಾಂಗ್ರೆಸ್ ಸಭೆಯಲ್ಲಿ ಹೈಕಮಾಂಡ್ ನಾಯಕರು ಹೇಳಿದ್ದಕ್ಕೆ ಸಿದ್ದರಾಮಯ್ಯನವರು ಒಪ್ಕೊಳ್ತಾರಾ? ಅಷ್ಟು ಸುಲಭವಾಗಿ ಅಧಿಕಾರವನ್ನ ಸಿದ್ದರಾಮಯ್ಯನವರು ಬಿಟ್ಟು ಕೊಡಲ್ಲ. ಬಿಟ್ಟು ಕೊಡೋದಿದ್ರೆ ಯಾವಾಗಲೂ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಈಗ ಹೈಕಮಾಂಡ್ ಎದುರು 3 ಆಪ್ಷನ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಮೊದಲನೇ ಆಪ್ಷನ್, ಸಿದ್ದರಾಮಯ್ಯನವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ರಾಜ್ಯಸಭೆಯ ವಿಪಕ್ಷ ನಾಯಕರನ್ನಾಗಿ ಮಾಡುವಂಥದ್ದು. ಸೊ ಮೋದಿಜಿ ಅವರನ್ನ ಎದುರಿಸೋದಕ್ಕೆ ಮತ್ತೊಬ್ಬ ಸಮರ್ಥ ನಾಯಕ ಸಿಗ್ತಾನೆ ಅನ್ನುವಂಥದ್ದು ಹೈಕಮಾಂಡ್ ಲೆಕ್ಕಾಚಾರ. ಇದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಕೊಂಡ್ರೆ ಅಫ್ಕೋರ್ಸ್ ಡಿ.ಕೆ. ಶಿ ಅವರ ದಾರಿ ಫುಲ್ ಕ್ಲಿಯರ್ ಆಗಿಬಿಡತ್ತೆ. ಸಿಎಂ ಹುದ್ದೆಗೆ ಡಿ.ಕೆ. ಶಿವಕುಮಾರ್ ಅವರು ಸಲೀಸಾಗಿ ಹೋಗಬಹುದು. ಎರಡನೇ ಆಪ್ಷನ್,
ಸಿಎಂ ಸಿದ್ದರಾಮಯ್ಯನವರನ್ನ ರಾಜ್ಯಸಭೆಗೆ ಕಳಿಸಿದ್ರೆ ನಮ್ಮ ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಮಾಡಬಹುದು. ಡಿಸಿಎಂ ಸ್ಥಾನದಲ್ಲೇ ಡಿ ಕೆ ಶಿವಕುಮಾರ್ ಅವರನ್ನ ಮುಂದುವರಿಯೋದಕ್ಕೆ ಹೇಳಬಹುದು. ಡಿ ಕೆ ಶಿ ಅವರ ಮನವೊಲಿಸಿ ಲೋಕಸಭೆ ಸೋತಿರುವಂತಹ ಡಿ ಕೆ ಸುರೇಶ್ ಅವರನ್ನ ರಾಜ್ಯಸಭೆಗೂ ಕೂಡ ಕಳಿಸಬಹುದು. ಇನ್ನು ಮೂರನೇ ಆಪ್ಷನ್, ಸಿದ್ದರಾಮಯ್ಯನವರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಜ್ಯಸಭೆಗೆ ಕಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ನಮ್ಮ ರಾಜ್ಯದ ಸಿಎಂ ಮಾಡಬಹುದು. ಸಿದ್ದರಾಮಯ್ಯ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನವೊಲಿಸುವಂಥದ್ದು ಹೇಗೆ? ಅಂಡ್ ಅಲ್ಲಿ ಅಗೇನ್ ಸಿದ್ದರಾಮಯ್ಯ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನವೊಲಿಸೋದಕ್ಕೆ ಈ ನಾಯಕರ ಪುತ್ರರನ್ನ ಡಿಸಿಎಂ ಮಾಡಬಹುದು. ಸೊ ಸದ್ಯ ಈ ಒಂದು 3 ಆಪ್ಷನ್ ಹೈಕಮಾಂಡ್ ಎದುರು ಇದ್ದ ಹಾಗೆ ಕಾಣಿಸ್ತಾ ಇದೆ. ವೀಕ್ಷಕರ, ನಾನು ಮೊದಲೇ ಹೇಳಿದ್ದೀನಿ, ಸಿದ್ದರಾಮಯ್ಯನವರು ಅಷ್ಟು ಸಲೀಸಾಗಿ ಅಧಿಕಾರವನ್ನು ಬಿಟ್ಟು ಕೊಡುವಂತಹ ಜಾಯಮಾನದವರೇ ಅಲ್ಲ. ಒಂದು ವೇಳೆ ಇವತ್ತಿನ ಸಭೆಯಲ್ಲಿ ರಾಹುಲ್ ಇಟಲಿ ಸಿದ್ದರಾಮಯ್ಯಜಿ ನೀವು ರಾಜ್ಯಸಭೆಗೆ ಬನ್ನಿ, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಕಟ್ಟೋಣ ಅಂತ ಹೇಳಿದ್ರು ಅಂತ ಅಂದುಕೊಳ್ಳಿ. ಆಗ ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಬರಲ್ಲ, ರಾಜ್ಯದಲ್ಲೇ ಇರ್ತೀನಿ ಅಂತಂದ್ರೆ ಮುಗೀತಲ್ವಾ? 1 ಲೈನ್ ಆನ್ಸರ್. ಅಂದ್ರೆ ಇದರ ಅರ್ಥ ನಾನು ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಲ್ಲ. ಹಾಗೆ ಆಗಿರ್ಲಿಕ್ಕಿಲ್ಲ, ಯಾಕಂದ್ರೆ ಇನ್ನೂ ಕೂಡ ಆ ಸಭೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಹೊರಗೆ ಬಂದಿಲ್ಲ, ಇನ್ನೂ ನಡೀತಾನೇ ಇದೆ. ಇನ್ನೊಂದು, ರಾಹುಲ್ ಇಟಲಿ ಅವರು ಸಿದ್ದರಾಮಯ್ಯಜಿ ನೀವು ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಲೇಬೇಕು ಅಂತ ರಾಹುಲ್ ಇಟಲಿ ಕೇಳಿದ್ರು ಅಂತ ಅಂದುಕೊಳ್ಳಿ. ಆಗ ಸಿದ್ದರಾಮಯ್ಯನವರು ಒಂದು ಪ್ರಶ್ನೆನ ಕೇಳ್ತಾರೆ, ಏನು? ಹಾಗಿದ್ರೆ ಮುಂದಿನ ಸಿಎಂ ಯಾರಾಗ್ತಾರೆ? ಆಗ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅವರಂತ ರಾಹುಲ್ ಇಟಲಿ ಸೋನಿಯಾ ಇಟಲಿ ಹೇಳಿದ್ರೆ ಆಗ ಸಿದ್ದರಾಮಯ್ಯನವರು ಓ ಹೌದಾ, ಆಯ್ತು ಸರ್, ನಾನು ಈಗಲೇ ಹೋಗಿ ರಾಜೀನಾಮೆನ ಕೊಟ್ಟು ಬಿಡ್ತೀನಿ ಅಂತ ಎದ್ದು ಬರ್ತಾರಾ? ಚಾನ್ಸೇ ಇಲ್ಲ. ಅಧಿಕಾರ ಹಂಚಿಕೆ ಅಷ್ಟು ಸುಲಭವಾಗಿ ನಡೆಯೋದೇ ಇಲ್ಲ. ನಾನು ರಾಜೀನಾಮೆಯನ್ನ ಕೊಟ್ರೆ ಪರಮೇಶ್ವರನ್ನ ಸಿಎಂ ಮಾಡಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಸಿದ್ದರಾಮಯ್ಯನವರ ಜೊತೆಗೆ ಪರಮೇಶ್ವರ್ ಅವರು ಯಾವತ್ತೂ ಕೂಡ ದೆಹಲಿ ಪ್ರವಾಸವನ್ನ ಮಾಡಿದಂಥವ್ರು ಅಲ್ಲವೇ ಅಲ್ಲ. ಬಟ್ ಈ ಬಾರಿ ಸಿದ್ದರಾಮಯ್ಯನವರ ಜೊತೆಗೆ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ರಾಜ್ಯದಲ್ಲಿ ದಲಿತ ಸಿಎಂಗೆ ಒಂದು ಅವಕಾಶವನ್ನ ನೀಡೋಣ, ಹೀಗಾಗಿ ನಾನು ರಾಜೀನಾಮೆಯನ್ನು ಕೊಡೋದಕ್ಕೆ ರೆಡಿ ಇದ್ದೀನಿ, ಆದರೆ ಪರಮೇಶ್ವರ್ ಅವರನ್ನೇ ಸಿಎಂ ಮಾಡಿ ಅಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಸಿಎಂ ಕನಸು ಅಫ್ಕೋರ್ಸ್ ಕಠಿಣ ಆಗತ್ತೆ. ವೀಕ್ಷಕರ, 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಡಾಕ್ಟರ್ ಜಿ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಅವರ ನೇತೃತ್ವದಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬಂತು. ಆದರೆ ಕೊರಟಗೆರೆ ಕ್ಷೇತ್ರದಲ್ಲಿ ಸ್ವತಃ ಪರಮೇಶ್ವರ್ ಅವರೇ ಸೋಲ್ತಾರೆ, JDSನ ಸುಧಾಕರ್ ಲಾಲ್ ಗೆಲ್ತಾರೆ. ಅವತ್ತು ಪರಮೇಶ್ವರ್ ಅವರನ್ನ ಸೋತ್ರ ಅದರ ಬಗ್ಗೆ ದೊಡ್ಡ ಡಿಬೇಟೇ ಮಾಡಬಹುದಾದ್ರೆ ಈಗಾದ್ರೆ ಚರ್ಚೆ ಬೇಡ ಇರಲಿ. ಹೀಗಾಗಿ ಸಿದ್ದರಾಮಯ್ಯ ಬಂದ ವೇಳೆ ಪರಮೇಶ್ವರ್ ಅವರ ಹೆಸರನ್ನ ಹೇಳಿದ್ರೆ ಪರಮೇಶ್ವರ್ ಅವರು ಕೂಡ ಹಕ್ಕೋತಾಯವನ್ನು ಮಾಡಬಹುದು. ಇನ್ನು ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಾನು ಒಂದು ಬಾರಿ ಸಿಎಂ ಆಗಬೇಕು ಅನ್ನುವಂಥ ಆಸೆವರೆಗೂ ಇದ್ದೇ ಇದೆ. 2013ರಲ್ಲಿ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಅವತ್ತೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗಬಹುದಿತ್ತು. ಆದರೆ ಅವತ್ತು ಸಿದ್ದರಾಮಯ್ಯನವರನ್ನ ಸಿಎಂ ಮಾಡಿದ್ರು. ಈಗ ದಲಿತ ಸಿಎಂ ಅಂತ ಚರ್ಚೆ ಮುಂದೆ ಬಂದ್ರೆ ಪರಮೇಶ್ವರ್ ಅವರಿಗಿಂತ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರೇ ಮುನ್ನೆಲೆಗೆ ಬರುವಂಥದ್ದು ಪಕ್ಕ. ಅಲ್ಲಿ ಒಂದು, ನಾವು ಖರ್ಗೆಯನ್ನ ಸಿಎಂ ಮಾಡ್ತೀವಿ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸುಮ್ಮನಾಗಬೇಕಾಗತ್ತೆ. ಒಂದವರು ಸೀನಿಯರ್ ಲೀಡರ್, ಹಾಗಾಗಿ ಖರ್ಗೆ ಅವರನ್ನ ಸಿಎಂ ಮಾಡಬೇಡಿ, ನನ್ನನ್ನೇ ಸಿಎಂ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳೋದಕ್ಕೆ ಆಗಲ್ಲ. ಸೋನಿಯಾ ಇಟಲಿ, ಪ್ರಿಯಾಂಕಾ ವಾದ್ರಾ ಅವರ ಮನಸ್ಸಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತಹ ಅಫ್ಕೋರ್ಸ್ ಮನಸ್ಸಿದೆ, ಅವ್ರಿಗೆ ಮನಸ್ಸಿದೆ. ಆದರೆ ರಾಹುಲ್ ಇಟಲಿ ಅವರಿಗೆ ಸಿದ್ದರಾಮಯ್ಯನವರನ್ನೇ ಮುಂದುವರಿಸುವಂತ ಒಂದು ಲೆಕ್ಕಾಚಾರ ಇದೆ. ನೋಡಿ, ಕೇರಳದಲ್ಲಿ ನಾಯರ್ ಸಮುದಾಯದ ವಿ.ಡಿ. ಸತೀಶನ್ ಇದ್ದಾರೆ. ಹಿಮಾಚಲದಲ್ಲಿ ರಜಪೂತ ಸಮುದಾಯದ ಸುಖವೀಂದರ್ ಸಿಂಗ್ ಸುಖೋ ಇದ್ದಾರೆ. ತೆಲಂಗಾಣದಲ್ಲಿ ರೆಡ್ಡಿ ಸಮುದಾಯದ ರೇವಂತ್ ರೆಡ್ಡಿ ಸಿಎಂ ಆಗಿದ್ದಾರೆ. ಸೊ ಇವರೆಲ್ಲರೂ ಕೂಡ ಮೇಲ್ವರ್ಗದ ನಾಯಕರು. ಬಟ್ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಕಡೆಯಿಂದ OBC ಸಿಎಂ ಇರುವಂಥದ್ದು.
ಸಿದ್ದರಾಮಯ್ಯನವರು ಇರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಮುಂದುವರಿಲಿ, ಇದು ರಾಹುಲ್ ಲೆಕ್ಕಾಚಾರ. ಯಾಕಂದ್ರೆ ಬಾಯ್ ಬಿಟ್ರೆ ಏನು OBC ಅಂತ ಸ್ಪೀಚ್ ಕೊಡ್ತಾ ಇರ್ತಾರಲ್ವಾ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಇಳಿಸಿದ್ರು ರಾಹುಲ್ ಇಟಲಿಗೆ ಕಷ್ಟನೇ. ಬಟ್ ಅಟ್ ದ ಸೇಮ್ ಟೈಮ್ CM ಆಗಲೇಬೇಕು ಅಂತ DK ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ಹೋರಾಟ ಇದೆಯಲ್ವಾ, ಅದೇನು ಕಮ್ಮಿ ಅಲ್ಲ. 10 ಬಾರಿ ಪಾಪ ಹೈಕಮಾಂಡ್ ನಾಯಕರ ಬಾಗಿಲು ಬಡ್ದಿದ್ದಾರೆ DK ಶಿವಕುಮಾರ್ ಅವರು. ಹೈಕಮಾಂಡ್ ಹೇಳಿದ್ರೆ DK ಶಿವಕುಮಾರ್ ಅವರು CM ಆಗ್ತಾರೆ, ಇಲ್ಲ ದಲಿತ CM ಮಾಡ್ತೀವಿ ಅಂತಂದ್ರೆ DK ಶಿವಕುಮಾರ್ ಮರು ಮಾತಾಡದೆ ಒಪ್ಪಿಕೊಳ್ಳುತ್ತಾರೆ. ಯಾಕೆ ಹೇಳಿ? DK ಶಿವಕುಮಾರ್ ಅವರ ಪಕ್ಷ ನಿಷ್ಠೆ. ಒಂದು ವೇಳೆ ಸಿದ್ದರಾಮಯ್ಯನವರನ್ನೇ CM ಆಗಿ ಮುಂದುವರಿಸ್ತೀವಿ ಅಂತ ಹೈಕಮಾಂಡ್ ಹೇಳಿದ್ರೆ ಬಹುಶಃ ಆಗ DK ಶಿವಕುಮಾರ್ ಅವರು ಸುಮ್ಮನೆ ಕೂರಲ್ಲ. ತಕ್ಷಣ ಸಚಿವ ಸ್ಥಾನ ಆಗಿರಬಹುದು, DCM ಸ್ಥಾನ ಆಗಿರಬಹುದು, ಎರಡಕ್ಕೂ ಕೂಡ ರಾಜೀನಾಮೆನ ಕೊಡಬಹುದು. ನಾನು KPCC ಅಧ್ಯಕ್ಷನಾಗಿ ಮಾತ್ರ ಮುಂದುವರಿತೀನಿ ಅಂತ ಆ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಮಾಡಬಹುದು. ಸೊ ಆಗ ಕೊನೆಗೆ ಒಂದು ಕೊನೆಯ ವರ್ಷ ಆದ್ರೂ ಲಾಸ್ಟ್ 1 ಇಯರ್ CM ಹುದ್ದೆಯನ್ನ DK ಶಿವಕುಮಾರ್ ಅವರಿಗೆ ಕೊಡಬಹುದು, ಅವರಿಗೆ ಸಿಗಬಹುದು, ಏನೋ ಗೊತ್ತಿಲ್ಲ. ಮೀಟಿಂಗ್ ಆಗ್ತಾ ಇದೆ. ಈ ಕಾರ್ಯಕ್ರಮವನ್ನ ನೀವು ನೋಡುವಷ್ಟು ಹೊತ್ತಿಗೆ ಒಂದು ಹಿಂಟ್ ಸಿಕ್ಕಿರಲೂಬಹುದು, ಅಥವಾ ಈ ಮೀಟಿಂಗ್ ಇನ್ನು ಮುಂದಕ್ಕೆ ಹೋಗಬಹುದು, ಏನೋ ಗೊತ್ತಿಲ್ಲ. ಏನೇ ಹೇಳಿ ಅಧಿಕಾರ ಹಂಚಿಕೆ ದಂಗಲ್ ಅಷ್ಟು ಸುಲಭವಾಗಿ ಮುಗಿಯಲ್ಲ. ಬಟ್ ಯಾರೇ CM ಆಗಲಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡಿ ಅನ್ನುವಂಥದ್ದು ನಮ್ಮ ಕನ್ನಡಿಗರ ಆಶಯ. ಬಟ್ ಆಗಲ್ಲ ಅನ್ನುವಂಥದ್ದು ಕೂಡ ಕನ್ನಡಿಗರಿಗೆ ಅರ್ಥ ಆಗಿದೆ. ಯಾಕಂದರೆ ಈ 3 ವರ್ಷದಿಂದ ನೋಡಿಕೊಂಡು ಬಂದು ಕನ್ನಡಿಗರಿಗೆ ಸಾಕಾಗಿ ಹೋಗಿದೆ. ಹೇಗಾದರೂ ಇನ್ನು 2 ವರ್ಷ ಸಹಿಸ್ಕೊಳ್ಳೋಣ ಅಂತ ಇದ್ದಾರೆ. ಸೊ ಈ ಅಧಿಕಾರ ಹಂಚಿಕೆಯ ಬಗ್ಗೆ ನಿಮಗೇನನ್ಸುತ್ತೆ? ಏನಾಗಬಹುದು? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.